ಸಾಮಾಜಿಕ ಬದಲಾವಣೆಯನ್ನು ಮಾಡಬಯಸುವ ಸಮಾಜ ಸುಧಾರಕರು ಅನೇಕ ಬಗೆಯ ಕಷ್ಟಗಳನ್ನು ಎದುರಿಸುತ್ತಾರೆ. ಮುಖ್ಯವಾಗಿ ಸಂಪ್ರದಾಯವಾದಿಗಳ ವಿರೋಧ ಕಟ್ಟಿಕೊಳ್ಳುತ್ತಾರೆ. ಇಂತಹ ಸಮಾಜ ಸುಧಾರಕರ ಬಗ್ಗೆ ಆಳುವ ದೊರೆಗಳಿಗೆ ವೈಯಕ್ತಿಕವಾಗಿ ಗೌರವವಿರಬಹುದು, ಆದರೆ ಅವರು ಸಂಪ್ರದಾಯವಾದಿಗಳ ಒತ್ತಡಕ್ಕೆ ಒಳಗಾಗಿ ಆಡಳಿತ ಮಾಡಬೇಕಾಗುತ್ತದೆ. ಈಗ ಇಂತಹ ಸಂದರ್ಭದಲ್ಲಿ ಸಂಪ್ರದಾಯವಾದಿಗಳ ಮತ್ತು ಸಮಾಜ ಸುಧಾರಕರ ಹಾಗೂ ಅಧಿಕಾರಸ್ಥ ದೊರೆಗಳ ನಡುವೆ ಸಂಘರ್ಷ ಶುರುವಾಗುತ್ತದೆ. ಇದು ದುರಂತಗಳಿಗೆ ಕಾರಣವಾಗುತ್ತದೆ. ಇಂಥ 12ನೇ ಶತಮಾನದ ಶರಣ ಚಳವಳಿಯ ಹೊತ್ತಲ್ಲಿ ನಡೆದಂತಹ ಇಂತಹ ಒಂದು ದುರಂತರವು ಗಿರೀಶ್ ಕಾರ್ನಾಡರ ತಲೆದಂಡ ಎಂಬ ನಾಟಕದ ವಸ್ತು. ಇಲ್ಲಿ ನಾಟಕದ ಭಾಗದಲ್ಲಿ ಒಬ್ಬ ಅಧಿಕಾರಿಯಾಗಿದ್ದು ದೊರೆಯ ದೋಷಗಳನ್ನು ಹೇಳಬಲ್ಲ ಧೀಮಂತ ಬಸವಣ್ಣನಿದ್ದಾನೆ. ತನ್ನ ಅಧಿಕಾರ ಉಳಿಸಿಕೊಳ್ಳುವ ಕಷ್ಟದಲ್ಲಿರುವ ದೊರೆ ಇದ್ದಾನೆ. ಇವರಿಬ್ಬರ ನಡುವಿನ ಸಂಘರ್ಷದ ಬೆಂಕಿಗೆ ಎಣ್ಣೆ ಸುರಿಸುತ್ತಾ ಬದುಕುವ ಮಂಚನ ಕ್ರಮಿತನಿದ್ದಾನೆ. ಇವರ ತಾಕಲಾಟಗಳು ಇಲ್ಲಿ ವ್ಯಕ್ತವಾಗಿವೆ. ಈ ನಾಟಕದ ಭಾಗದಲ್ಲಿ ವಿಜಯ ದೇವರಾಜನ ಅಧಿಕಾರ ಉಳಿಸಿಕೊಳ್ಳುವ ಹಾಗೂ ತನ್ನ ಮಗನಾದ ಸೋವಿದೇವನಿಗೆ ಪಟ್ಟ ಕಟ್ಟುವ ಯೋಚನೆ ಇಲ್ಲಿದ್ದಾನೆ. ಆದರೆ ಬಸವಣ್ಣನ ವಿಚಾರಧಾರೆ ಹಾಗೂ ಬಿಜ್ಜಳನ ವಿಚಾರಧಾರೆ ಬೇರೆಯಾಗಿದ್ದು ಇಬ್ಬರಲ್ಲಿ ಈ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿದೆ. ಬಿಜ್ಜಳನ ಮಗನಾದ ಸೋವಿದೇವನಿಗೆ ಪಟ್ಟವನ್ನು ಕಟ್ಟುವ ವಿಷಯವು ಬಸವಣ್ಣನಿಗೆ ಸ್ವಲ್ಪವೂ ಇಷ್ಟವಿಲ್ಲ. ಬಸವಣ್ಣನನು ರಾಜ್ಯಭಾರ ಎನ್ನುವುದು ಒಂದು ಕಾಯಕ, ಅದು ಪವಿತ್ರವಾದ ಸೇವೆ ಎಂದು ಹಾಗೂ ಉತ್ತರಾಧಿಕಾರಿಯಾಗಿ ಪಟ್ಟ ಕಟ್ಟಿಕೊಳ್ಳುವವರಿಗೆ ಅರ್ಹತೆ ಇರಬೇಕೆಂಬುದು ವಿಚಾರವಾಗಿದೆ. ಈ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿದ್ದು ಬಸವಣ್ಣನನು ಮಹಾಮನೆಯಾದ ಅನುಭವ ಮಂಟಪಕ್ಕೆ ಹೋಗುವ ಸನ್ನಿವೇಶ ಈ ನಾಟಕದ ವಿಷಯವಾಗಿದೆ. ನಾನು ಇಂದು ತಲೆದಂಡ ನಾಟಕದ ಭಾಗವಾದ ಅಧಿಕಾರ ಎಂಬ ಪಾಠದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣವರ ಪಾತ್ರವನ್ನು ಮಾಡಲಿದ್ದೇನೆ. ನಾನು ಗುಡ್ಡೆವ ಮುದುಕಿಯ ಪಾತ್ರವನ್ನು ವಹಿಸಿದ್ದೇನೆ. ನಾನು ತಲೆದಂಡ ನಾಟಕದ ಒಂದು ಭಾಗವಾದ ಅಧಿಕಾರ ಪಾಠದ ಮಹಾರಾಜ ಬಿಜ್ಜಳರ ಪಾತ್ರವನ್ನು ಮಾಡುತ್ತಿದ್ದೇನೆ. ನಾನು ಈ ಅಧಿಕಾರ ಪಾಠದಲ್ಲಿ ಮಧ್ಯವರ್ತಿಯಾಗಿ ಮಂಚನ ಕ್ರಮಿತ ಪಾತ್ರ ವಹಿಸುತ್ತಿದ್ದೇನೆ. ಈ ನಾಟಕದಲ್ಲಿ ನಾವು ಮಾನದರಾಗಿ ಪಾತ್ರ ವಹಿಸಿದ್ದೇವೆ. ಗುಡ್ಡವ್ವ, ನಿಮ್ ಸೊಸಿ ಇನ್ನು ಸಂತಾಂತಿ ಅಂದಾಗ ನೀನು ಸ್ವಲ್ಪ ಸಂಭಾಳಿಸ್ಕೋಬೇಕ್ರಿ. ನನ್ ಮಾತು ಕೇಳಂಗಿದ್ರ ಒಂದ್ ಹೇಳ್ತೀನಿ. ನಿನ್ ಮಾತು ಯಾರು ತಗ್ತಾರಪ್ಪ ಬಸಣ್ಣ? ನಿನ್ನ ದನಿ ಭಾಳ ಚಂದದ ಅಂತ ಕೇಳೀನಿ, ಹೌದಾ? ಮಾದರ್ ಚೆನ್ನಯ್ಯಂದಿ ಭಾಳ ಚಂದ ಹಾಡ್ತಿ ಅಂತ. ಅಯ್ಯೇ, ನಿಂಗೆ ಯಾರು ಹೇಳಿದ್ರೆ ಇದನ್ನ? ಒಂದ್ ಸಂಗಾರ ಒಂದೆರಡು ದಿನದ ಮಟ್ಟಿಗೆ ನಿನ್ನ ಮನಿ ನಿನ್ನ ಸೊಸಿ ಕೈಯಾಗ ಒಪ್ಪಿಸ. ನೀ ಸಂಗಾಯನ್ ಮಹಾಮನಿಗ್ ಬಾ, ಬರ್ತೀಯಾ? ನಾನ್ ನಿನ್ ಮನೆಗೆ ಒಲ್ಲೆಪ್ಪ, ಅಲ್ಲಿ ನೀ ದಲಿತರ್ನೆಲ್ಲ ಕೂರ್ಸ್ಕೋತಿ ಅಂತ ಅವ್ರ ಸಂಗಾಟ ಕುಂತು. ಅವರು ಬರ್ತಾರೆ ಎಂಬುದೇನೋ ಖರೆ, ಆದ್ರ ನಿನಗೇನು ಸರಿ ಅನ್ಸಿದೆ ಅಲ್ಲಿ ಕೂಡ್ವೆ. ಅವರು ಹಾಡ್ತಾರ, ನೀನು ಹಾಡ್, ಆಮೇಲೆ ನಿನಗೇನ್ ಅನಿಸ್ತದ ಹೇಳ, ಆತ? ಮಹಾರಾಜಾದಿರಾಜ ಕಾಳಂಜರ ಪುರಾಧೀಶ್ವರ ಸುವರ್ಣ ಋಷಭ ಧ್ವಜ ಡಮರು ತುಲ್ಯ ನಿರ್ಘೋಷಣ ಕಲಚೂರ್ಯ ವಂಶ ಕಮಲ ಭಾಸ್ಕರ ತ್ರ್ಯಂಬಕ ಪಾದ ಪದ್ಮ ಮಧುಪ ಶನಿವಾರ ಸಿದ್ಧಿ ಕುಜಬಲ
ಅದ ಅದ ನೀ ಹಾಗಂತಿ ಅಂತ ನಂಗೆ ಗೊತ್ತಿತ್ತು. ಅದರ ಸಲುವಾಗಿ ಮಂಜನ ಕ್ರಮಿತರು ಹೊಸ ಶಿಲಾಶಾಸನವನ್ನ ರಚಿಸಿದ್ರು. ನಂಗೆ ಗೊತ್ತಿತ್ತು ನೀ ಹಾಗಂತಿ ಅಂತ. ಸಂಸ್ಕೃತಕ್ಕಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹ್ಯಾಂಗ ಬಂದಿತ್ತು? ಹಿಂಗ ಬಿರುದಾವಳಿಗಳು ಬೆಳ್ಕೊಂಡ್ ಹೋದ್ರೆ ರಾಜ್ಯದ ಅಪ್ಪಿಗೂ ಅಷ್ಟು ಕಾಲ್ವಟ್ಟಿದರು ಮಹಾರಾಜರ ಶಾಸನಗಳಿಗೆ ಸಾಕಾಗಕ್ಕಿಲ್ಲ. ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ದಿಗದಗಂತಕ್ಕೂ ವರ್ಧಿಸಲಕ್ಕೆ ಇದಕ್ಕಿಂತ ಒಳ್ಳೆಯ ಪ್ರಚೋದನೆ ಇನ್ಯಾವುದು? ಚೋಳ ಪಾಂಡ್ಯರ ಅಲ್ಲಿಯ ಸಂಸ್ಕೃತಿಗಿಂತ ಅಲ್ಲಿಯ ಶಾಸನಗಳಿಗೆ ಹೆಸರಾಗಿರೋದೇ ನಮಗೆ ಅನುಕೂಲ. ಒಂದು ಹೊಸ ಶಾಸನ, ಅದರೊಳಗ ಮೆರೆಸ್ಲಿಕ್ಕಂತ ಒಂದು ಹೊಸ ಯುದ್ಧ, 500 ಹೊಸ ವೀರಗಲ್ಲು, ಸಾವಿರಾರು ಹಸಿ ವಿಧವೆಯರ ಹಲವು ಮತ್ತು ಈ ಪರಾಕ್ರಮದ ವೆಚ್ಚಕ್ಕಂತ ತೆರಿಗೆ, ಬಿಟ್ಟಿ ಕೊಟ್ಟನ ಗೋಳು. ನಾವು ಮಹಾರಾಜರ ಪ್ರಜೆಗಳು. ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ನಾವು ಮಹಾರಾಜರ ಅಧಿಕಾರಿಗಳು. ಮಹಾರಾಜರ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿ ಮೇಲೆ ಹಾಕುವುದು ನಮ್ಮ ಕರ್ತವ್ಯ. ಮನುಷ್ಯ ಜೀವನ ನಶ್ವರ ಬಸವನ್ನ ನಾವೆಲ್ಲ ಹೋಗ್ತೀವಿ, ಆದರೆ ಶಾಸನ ಇನ್ನೂ ಸಹಸ್ರ ವರ್ಷ ಗಟ್ಟಿಯಾಗಿ ನಿಂತು ಮಹಾರಾಜರ ಕೀರ್ತಿಯನ್ನ ಹಬ್ಬಿಸುವುದನ್ನ ಮರಿತಕ್ಕದ್ದಲ್ಲ. ಹೊರಗಿಟ್ಟ ಅಕ್ಷರಗಳನ್ನ ಓದಲಿಂದ ಕಣ್ಣು ಬೇಕು, ಹಾಡಲಿಂದ ನಾಲಿಗೆ ಬೇಕು. ಈ ಸ್ಥಾವರ ಶಿಲೆಗಳಿಂದ ಏನಾಗಬೇಕು? ಹೊರಡುವ ಅರ್ಥವನ್ನು ಈ ಮನುಷ್ಯ ದೇಹ ಹೊರಡಿಸ್ತದ. ಅದಕ್ಕೆ ನಾವು ಮೊದಲು ಮನುಷ್ಯರ ಪರವೇ ಮಾಡಬೇಕು. ನೀ ಇದ್ರ ಒಳಗಕ್ಕ ಒಗ್ಗರ್ಗೆ ಹಾಕಿದ ಹಾಗಕ್ಕತ್ತಿ ನೋಡು. ಸರ್ ಒಂದು ನಿಮಿಷ ನಿಲ್ಲಿಸ್ರಿ. ದನಿ, ಇವು ಭಂಡಾರದ ಕೀಲಿಕೈ. ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದೀನಿ, ಉಪಕಾರ ಮರೆಯೋದಿಲ್ಲ. ಆದರೆ ಈಗ ವಜ್ಜೆ ಅನಿಸಲಿಕ್ಕೆ ಹತ್ಯವ. ಇವನ್ನ ಹೊಳ್ಳಿ ತಗೋಬೇಕು. ನಾ ತಗೊಳ್ಳೋದಿಲ್ಲ ಅಂದ್ರ ಅರಮನೆಯೊಳಗ ಶಿವಾಲಯ ಅದ, ಲಿಂಗಕ್ಕ ಅರ್ಪಿಸಿ ಹೋಗ್ತೀನಿ. 4-5 ವರ್ಷ ಅದು ಹಬ್ಬ ಹರಿದಿನ ಬಿಟ್ರ ನೀ ಅರಮನೆ ಹತ್ಯಾಗ ಹಾದಿಲ್ಲ. ನಾ ಯಾಕಂತ ಕೇಳಿಲ್ಲ. ಮಹಾರಾಜರಿಗೂ ಭಂಡಾರಿ ಬಸವಣ್ಣನಿಗೂ ಮುರುಗಡೆ ಆಗೈತಿ ಅಂತ ರಾಜ್ಯದಾಗಿರೋ ಜನರು ಆಡ್ಕೋಕತ್ತಾರ. ಹಿಂಗಿದ್ದು ನಾನು ನಿನ್ ಕಡೆಯಿಂದ ಭಂಡಾರದ ಕಿಲಿಕೈಯನ್ನ ಇಸ್ಕೊಳ್ಳಿಲ್ಲ. ನಾ ಮೊದಲೇ ಹೇಳಿದ್ದೆ, ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ. ಅದು ಮಹಾರಾಜರ ಸ್ವತ್ತಲ್ಲ, ಪ್ರಜೆಗಳ ಸ್ವತ್ತು. ಅಲ್ಲಿ ಮಹಾರಾಜರಿಗೆ ಪ್ರಜೆಗಳ ಪಾಲಕ ಅಂತ ಅಧಿಕಾರ ಇದೆ, ಆದರೆ ಅಲ್ಲಿ ಮಹಾರಾಜ ವಂಶದವರಿಗೆ ಪ್ರವೇಶವಿಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಾ ಕೇಳೋ ಪ್ರಶ್ನೆಗೆ ನೆಟ್ಟಗ ಉತ್ತರ ಕೊಡು. ಬೇರೆ ಯಾವನರ ಅರಸ ಆಗಿದ್ರ ನನ್ನಷ್ಟ ಸಡ್ಲ ಬಿಡ್ತಿದ್ದೇನು? ಇಲ್ಲ ದನಿ, ಒಪ್ಕೋತೀನಿ, ಬಿಡ್ತಿದ್ದಿಲ್ಲ. ಹಂಗಾರ ನಾ ಹೇಳೋದು ನೆಟ್ಟಗ ಕೇಳು. ಆಗಿದ್ದ ಆಗೋತು, ಮರ್ತು ಬಿಡೋದನ. ನನ್ನ ಮಗ ಎಬಡದಾನ, ಅದು ಗೆಡಿ ಅದಾನ. ಏನಿ ಮಾತು? ನಿನಗನ್ಸಿದ್ರೆ ಹೇಳು. ಈಗಿಂದೀಗ ಅವನನ್ನ ಕಟ್ಟಿ ತಂದ ನಿನ್ನ ಕಾಲಾಗ ಚೆಲ್ತೀನಿ. ನಾ ರಾಜಕುಮಾರನ ಮಾತ್ರ ಯಾಕೆ ದೂರಲಿ, ಇಡೀ ಅನುಭವ ಗೋಷ್ಠಿನೂ ಮಾತನಾಡಿ ಹತ್ಯಂತ. ಅದಕ್ಕೆ ನಾನು ಈಗ ಅದಕ್ಕೆ ಅರ್ಪಿಸಿಕೊಳ್ಳೋಣ ಅಂತಿದ್ದೀನಿ. ನನಗ ಸೇರುವುದಿಲ್ಲ ಇದು. ರಾಜಕುಮಾರ, ನನ್ನ ಮಗನನ್ನ ಯುವರಾಜ ಅಂತ ಕರೆದ್ರೆ ರಾಣಿ ರಂಭಾವತಿಗೂ ಖುಷಿ ಆದಿತ್ತು, ನನಗೂ ಖುಷಿ ಆದಿತ್ತು. ಇದು ಈ ಇಡೀ ಆಸ್ಥಾನಕ್ಕ ಗೊತ್ತಿತ್ತ ಮಾತು. ಮಹಾರಾಜರು ರಾಜಕುಮಾರನಿಗೆ ಯುವರಾಜ ಪಟ್ಟ ಕಟ್ಟಿದ್ದಂತೂ ನನಗಂತೂ ಗೊತ್ತಿದ್ದಿಲ್ಲ. ಕಟ್ಟಿಲ್ಲೋ ಮಹಾರಾಯ, ಕಟ್ಟಲ್ಲ. ಕಟ್ಟಿದರ ರಾಜದಾಗಿರೋ ಹುಡುಗರು ಉಳುಕಿ ತಲೆದಂಡ ಕೇಳ್ಯಾರ. ನಾಯಿ ನನ್ನ ಮ್ಯಾಗ ಹರ್ಕೊಂಡ ಬಿದ್ದಾರ. ಹೊಸ ಪದ್ಧತಿ ಇದ್ದಿದ್ದು ಮಹಾಸ್ವಾಮಿ, ನಾನಿನ್ನೂ ಕಲಿತಿಲ್ಲ. ಆದರೆ ರಾಜ್ಯಭಾರ ಮಾಡುವವರಿಗೆ ಕೆಲವು ಹೊಣೆಗಾರಿಕೆಗಳು ಇರ್ತವೆ. ಮತ್ತೆ ಶುರು ಮಾಡ್ತೀಯೇನೀಗ? ಇಲ್ಲ, ನಾವು 15 ವರ್ಷದ ಹಿಂದೆ ನಾವೆಲ್ಲರೂ ಕೂಡಿ ಸಾಕಷ್ಟು ಚರ್ಚಾ ಮಾಡಿವಿ. ಅದರ ಫಲ ಈಗ ಮತ್ತೆ ಸಿಗೋದಿಲ್ಲ. ಆದರೆ ರಾಜ್ಯಭಾರ ಅನ್ನೋದು ಒಂದು ಕಾಯಕ. ಅದು ಹುಟ್ಟ ಬರ್ತಕ್ಕಂತ ಹಕ್ಕಲ್ಲ, ಆಸ್ತಿಯಲ್ಲ. ಅದನ್ನ ಮಾಡೋ ಅಧಿಕಾರ ನಾವೆಲ್ಲರೂ ಗಳಿಸ್ಕೋಬೇಕಾಗತ್ತೆ. ಅಯ್ಯೋ, ನನಗದೆಲ್ಲ ಗೊತ್ತಿಲ್ಲ. ಮಂಜಣ್ಣ 15-16 ವರ್ಷದ ಹಿಂದಿನ ಮಾತುಗಳು. ಆಗ ನಾನು ಚಾಲುಕ್ಯರ ಸಾಮಂತನಾಗಿದೆ. ಚಾಲುಕ್ಯರ ಸಾಮಂತನಾಗಿರೋದೇ ಮನುಷ್ಯ ಜನ್ಮದ ಪರಮೋಚ್ಚ ತತ್ವ ಅಂತ ನಂಬಿ ನಾವು ಆ ಅರಗೋಟಿ ಚಕ್ರವರ್ತಿಯ ಕೈ ಕೆಳಗ ದುಡಿತಿದ್ವಿ. ಆಗ ಬಸವಣ್ಣ ಮಂಗಳವಾಡಕ್ಕ ಬಂದಿದ್ದ. ಇನ್ನೂ 20 ತುಂಬಿರಾಕಿಲ್ಲ. ಆದ್ರೆ ಏನ್ ಮಾತು, ಏನ್ ಚಟುವಟಿಕೆ ಅಂತೀನಿ. ಆಗ ಹೇಳ್ತಿದ್ದ, ರಾಜಭಾರ ಅನ್ನೋದು ಕಾಯ
ವಂಶ ಇದ್ರೆ ಸಾಲದು, ಯೋಗ್ಯತೆ ಇರಬೇಕು ಅಂತ ಹೇಳ್ತಿದ್ದ. ಆಗ ಬಸವಣ್ಣ ಖರೇನಾ ನೀ ಅಂದ ಆ ಮಾತು ಆಡ್ದ ಹೋಗಿದ್ರ ನಾ ಇಂದ ನಾನು ಚಾಲುಕ್ಯರ ಅರಸ ಆಗ್ತಿರ್ಲಿಲ್ಲ. ಆ ಅರವಟಿ ಚಕ್ರವರ್ತಿಯ ಕೈ ಕೆಳಗ ದುಡಿತಿದ್ನಿ. ಧನ್ಯವಾದ. ಇಲ್ಲಿ ಈ ಒಂದು ನಾಟಕವನ್ನು ವೀಕ್ಷಿಸಲು ಬಂದಂತಹ ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರುವಂತಹ ಶ್ರೀ ಮುರಾರಿಯಣ್ಣ ಕರ್ಗಾರ್ ಅವರಿಗೂ ಕೂಡ ಇಲ್ಲಿ ಸ್ವಾಗತವನ್ನು ಕೋರ್ತಾ ವೇದಿಕೆಗೆ ಅವರನ್ನ ಇಲ್ಲಿ ನಾವು ಸ್ವಾಗತ ಮಾಡ್ತಾ ಇದ್ವಿ. ಅದೇ ರೀತಿ ಈ ಒಂದು ನಾಟಕಕ್ಕೆ ಮಾರ್ಗದರ್ಶನ ಮಾಡಿದಂತಹ ನಮ್ಮ JPT ಉಪಾಧ್ಯಕ್ಷರಾಗಿರುವಂತಹ ಗುಂಡಾಯ ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳು. ಜಪ್ಪ ಮೂಲಕ ಧನ್ಯವಾದಗಳ ಬಗ್ಗೆ. ಅದೇ ರೀತಿಯಾಗಿ ಈ ನಾಟಕಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ತಯಾರಿಸಲು ನಿನ್ನೆ ತಡ